ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಸಿಎಂ ಸೀಟು ಕದನ ಕಾವೇರಿದೆ. ಇಬ್ಬರು ನಾಯಕರು ಮದಗಜ್ಜುಗಳಂತೆ ಅಸಲಿ ಆಟ ಆಡೋದಕ್ಕೆ ಆರಂಭ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಎರಡು ಹೋಳಾಗುವಂತಹ ಆತಂಕವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇದರ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ಜೆಡಿಎಸ್ ಮಿತ್ರರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಮತ್ತೊಂದು ಕ್ಷಿಪ್ರ ಕ್ರಾಂತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಇದು ಪುಷ್ಟಿ ನೀಡಿದೆ. ನಿಜವಾಗ್ಲೂ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆ ಆಗೇ ಆಗುತ್ತಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕಾವೇರಿ ಇರುವ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕೋದಕ್ಕೆ ಡಿಕೆ ಶಿವಕುಮಾರ್ ಅವರು ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ತಾವೇನ್ ಕಡಿಮೆ ಇಲ್ಲ ಅನ್ನುವಂತೆ ಪ್ರಬಲವಾದ ಪ್ರತಿತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದು ಹೈಕಮಾಂಡ್ಗೆ ಭಾರಿ ಧರ್ಮ ಸಂಕಟವನ್ನ ತಂದಿರಿಸಿದೆ. ಸಿಎಂ ಸೀಟನ್ನ ಬಿಡೋದಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಿಲ್ಲ. ಹಾಗಂತ ಹೇಳಿ ಸೈಲೆಂಟ್ ಆಗಿರೋದಕ್ಕೆ ಡಿಕೆ ಶಿವಕುಮಾರ್ ಕೂಡ ಸಿದ್ಧರಿಲ್ಲ. ಸಿಎಂ ಸೀಟಿಗಾಗಿ ಸಮಬಲದ ಪರಾಕ್ರಮಕ್ಕೆ ಮುಂದಾಗಿದ್ದಾರೆ. 40 ಜನ ಶಾಸಕರನ್ನ ದೆಹಲಿ ಕರೆದೊಯ್ಯೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ. ಇದಕ್ಕೆ ಪ್ರತಿಯಾಗಿ 40ಕ್ಕೂ ಹೆಚ್ಚು ಜನ ಶಾಸಕರು ವಿದೇಶಕ್ಕೆ ಕರೆದೊಯ್ಯೋದಕ್ಕೆ ಸಿದ್ದರಾಮಯ್ಯ ಟೀಮ್ ಸಿದ್ಧವಾಗಿದೆ. ಹೇಗೆ ಸಿಎಂ ಸೀಟಿಗಾಗಿ ಇಬ್ಬರು ನಾಯಕರು ಮದಗಜ್ಜುಗಳಂತೆ ಪ್ರತಿಷ್ಠೆಗಿಳಿದಿದ್ದಾರೆ. ಇದು ಅಂತಿಮವಾಗಿ ಸರ್ಕಾರದ ಮೇಲೆ, ಅದರಲ್ಲೂ ಕಾಂಗ್ರೆಸ್ ಮೇಲೆ ದುಷ್ಟ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಪ್ರತಿಷ್ಠೆಗಿಳಿದಿರೋದು ಕಾಂಗ್ರೆಸ್ನ ಮೇಲೆ ದುಷ್ಟ ಪರಿಣಾಮ ಬೀಳೋದು ನಿಶ್ಚಿತವಾಗಿದೆ. ಹಾಗೊಮ್ಮೆ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ತಲಾ 40 ಜನ ಶಾಸಕರನ್ನ ಹೈಜಾಕ್ ಮಾಡಿದ್ದೇ ಆದಲ್ಲಿ ಸರ್ಕಾರದ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಊಹಿಸೋದಕ್ಕೂ ಆಗ್ತಾ ಇಲ್ಲ. ಇಬ್ಬರ ಕಚ್ಚಾಟದಲ್ಲಿ ಕೂಸು ಬಡವಾಯಿತು ಅನ್ನುವಂತಾಗುತ್ತೆ ಸರ್ಕಾರದ ಪರಿಸ್ಥಿತಿ. ಜೊತೆಗೆ ರಾಜ್ಯ ಕಾಂಗ್ರೆಸ್ಸೇ ಎರಡು ಹೋಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಪರಿಸ್ಥಿತಿಯೇ ಎದುರಾದಲ್ಲಿ ಅದರ ಪರಿಸ್ಥಿತಿಯ ಲಾಭ ಪಡೆಯೋದಕ್ಕೆ ಬಿಜೆಪಿ ಜೆಡಿಎಸ್ ಮಿತ್ರರು ಎದುರು ನೋಡ್ತಾ ಇದ್ದಾರೆ. ಅದು ಏನೇ ಆಗಲಿ, ಈಗ ಸ್ವತಂತ್ರ ಶಾಸಕರು ಸೇರಿದಂತೆ ಸುಮಾರು 140 ಜನ ಶಾಸಕರ ಬಲ ಹೊಂದಿರುವ ಕಾಂಗ್ರೆಸ್ ಸುಮಾರು 80 ಜನ ಶಾಸಕರು, ಅಂದ್ರೆ ಸಿದ್ದು ಡಿಕೆ ತಲಾ 40 ಜನ ಶಾಸಕರನ್ನ ಕರೆದೊಯ್ದ್ರೆ 140 ಶಾಸಕರ ನಂಬರ್ 60ಕ್ಕೆ ಕುಸಿಯುತ್ತೆ ಅನ್ನುವಂಥದ್ದು ಬಿಜೆಪಿಗರ ಲೆಕ್ಕಾಚಾರ. ಇದನ್ನೇ ಬಂಡವಾಳ ಮಾಡಿಕೊಂಡು ರಾಜ್ಯಪಾಲರಿಗೆ ದೂರನ್ನ ನೀಡೋದಕ್ಕೆ ಮಿತ್ರರು ನಿರ್ಧಾರ ಮಾಡಿದ್ದಾರೆ. ಹೇಗೆ ಇಬ್ಬರ ಕಿತ್ತಾಟ ಮೂರನೆಯವರಿಗೆ ಲಾಭ ಅನ್ನುವಂತೆ ಸರ್ಕಾರವನ್ನ ಕಟ್ಟಾಕೋದಕ್ಕೆ ಮಿತ್ರರು ತಂತ್ರವನ್ನ ರೂಪಿಸಿದ್ದಾರೆ. ಅದೊಂದು ಅವಕಾಶಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವನ್ನ ಸಾಧಿಸಿ ಅಧಿಕಾರಕ್ಕೇರಿರುವ ಕಾಂಗ್ರೆಸ್ ನಾಯಕರು ಅಷ್ಟೊಂದು ಸುಲಭವಾಗಿ ಬಿಜೆಪಿಗೆ ಅವಕಾಶ ಕೊಡ್ತಾರಾ? ಹೇಳಿ ಕೇಳಿ ಅವರಿಗೆ ಅಷ್ಟೊಂದು ಅವಕಾಶ ಮಾಡಿಕೊಡ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.